ಮೊದಲನೆಯ ಪ್ರಶ್ನೆ, ತನ್ನ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಹಣ್ಣುಗಳನ್ನು ನೀಡುವ ಸಸ್ಯ ಯಾವುದು? ಎ ಬೆರ್ರಿ ಹಣ್ಣು, ಬಿ ಬಾಳೆಹಣ್ಣು, ಸಿ ಮಾವು, ಡಿ ದಾಳಿಂಬೆ. ಉತ್ತರ ಬಿ ಬಾಳೆಹಣ್ಣು. ಎರಡನೆಯ ಪ್ರಶ್ನೆ, ಒಂಟೆ ನೀರು ಕುಡಿಯದೆ ಎಷ್ಟು ತಿಂಗಳು ಬದುಕಬಲ್ಲದು? ಎ 2 ತಿಂಗಳು, ಬಿ 7 ತಿಂಗಳು, ಸಿ 5 ತಿಂಗಳು, ಡಿ 8 ತಿಂಗಳು. ಉತ್ತರ ಬಿ 7 ತಿಂಗಳು. ಮೂರನೆಯ ಪ್ರಶ್ನೆ, ಭಾರತದಲ್ಲಿ ಮೊದಲು ಯಾವ ಪಕ್ಷವನ್ನು ರಚಿಸಲಾಯಿತು? ಎ ಬಿಜೆಪಿ, ಬಿ ಕಾಂಗ್ರೆಸ್, ಸಿ ಜೆಡಿಎಸ್, ಡಿ ಆಮ್ ಆದ್ಮಿ. ಉತ್ತರ ಬಿ ಕಾಂಗ್ರೆಸ್. ನಾಲ್ಕನೇ ಪ್ರಶ್ನೆ, ಜಗತ್ತಿನಲ್ಲಿ ಯಾವ ಪ್ರಾಣಿಗೆ 2 ನಾಲಿಗೆಗಳಿವೆ? ಎ ಲೆಮುರ್ಸ್, ಬಿ ಕೋತಿ, ಸಿ ಹುಲಿ, ಡಿ ಕರಡಿ. ಉತ್ತರ ಎ ಲೆಮುರ್ಸ್. ಐದನೆಯ ಪ್ರಶ್ನೆ, ಪೆಟ್ರೋಲಿಯಂ ಅನ್ನು ಮೊದಲು ಎಲ್ಲಿ ಕಂಡುಹಿಡಿಯಲಾಯಿತು? ಎ ದುಬೈ, ಬಿ ಅಮೆರಿಕ, ಸಿ ಸೌದಿ ಅರೇಬಿಯಾ, ಡಿ ಚೀನಾ. ಉತ್ತರ ಡಿ ಚೀನಾ. ಆರನೆಯ ಪ್ರಶ್ನೆ, ಆನೆ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಎ ಮಹಾರಾಷ್ಟ್ರ, ಬಿ ರಾಜಸ್ಥಾನ್, ಸಿ ಗುಜರಾತ್, ಡಿ ಕರ್ನಾಟಕ. ಉತ್ತರ ಬಿ ರಾಜಸ್ಥಾನ್. ಏಳನೆಯ ಪ್ರಶ್ನೆ, ಯಾವ ಮರವನ್ನು ಕಾಡಿನ ರಾಜ ಎಂದು ಕರೆಯಲಾಗುತ್ತದೆ? ಎ ಶ್ರೀಗಂಧ ಮರ, ಬಿ ಪಾರಿಜಾತ ಮರ, ಸಿ ಜಾಜಿಕಾಯಿ ಮರ, ಡಿ ಆಲದ ಮರ. ಉತ್ತರ ಡಿ ಆಲದ ಮರ. ಎಂಟನೆಯ ಪ್ರಶ್ನೆ, ಯಾವ ತರಕಾರಿಯನ್ನು ತಿನ್ನುವುದರಿಂದ ಎತ್ತರವು ವೇಗವಾಗಿ ಹೆಚ್ಚಾಗುತ್ತದೆ? ಎ ಹಾಗಲಕಾಯಿ, ಬಿ ಪಾಲಕ್ ಸೊಪ್ಪು, ಸಿ ಆಲೂಗಡ್ಡೆ, ಡಿ ಟೊಮಾಟೊ. ಉತ್ತರ ಬಿ ಪಾಲಕ್ ಸೊಪ್ಪು. ಒಂಬತ್ತನೆಯ ಪ್ರಶ್ನೆ, ಆಯುರ್ವೇದದ ಪ್ರಕಾರ ಮರಗುಳಿತನವನ್ನು ದೂರ ಮಾಡುವ ಅಡಿಗೆ ಮನೆ ವಸ್ತು ಯಾವುದು? ಎ ತುಪ್ಪ, ಬಿ ನುಗ್ಗೆ ಸೊಪ್ಪು, ಸಿ ಹಾಲು, ಡಿ ಜೇನುತುಪ್ಪ. ಉತ್ತರ ಡಿ ಜೇನುತುಪ್ಪ. ಹತ್ತನೇ ಪ್ರಶ್ನೆ, ರಾವಣಾಸುರನು ಯಾರಿಗೆ ಪರಮಭಕ್ತ? ಎ ಪರಮೇಶ್ವರ, ಬಿ ಬ್ರಹ್ಮ, ಸಿ ವಿಷ್ಣು, ಡಿ ನಾಸ್ತಿಕ. ಉತ್ತರ ಎ ಪರಮೇಶ್ವರ. ಹನ್ನೊಂದನೇ ಪ್ರಶ್ನೆ, ಭಾರತ ದೇಶದಲ್ಲಿ ಕೊನೆಯದಾಗಿ ಸೂರ್ಯೋದಯವಾಗುವ ಸ್ಥಳ ಯಾವುದು? ಎ ಅಸ್ಸಾಂ, ಬಿ ಗುಜರಾತ್, ಸಿ ರಾಜಸ್ಥಾನ್, ಡಿ ಅರುಣಾಚಲ್ ಪ್ರದೇಶ್. ಉತ್ತರ ಬಿ ಗುಜರಾತ್. ಹನ್ನೆರಡನೇ ಪ್ರಶ್ನೆ, ಮಾನವ ದೇಹದ ಅತ್ಯಂತ ಶೀತ ಭಾಗ ಯಾವುದು? ಎ ಕುತ್ತಿಗೆ, ಬಿ ಮೂಗು, ಸಿ ಹೊಟ್ಟೆ, ಡಿ ಹೃದಯ. ಉತ್ತರ ಬಿ ಮೂಗು. 13ನೇ ಪ್ರಶ್ನೆ, 24 ಗಂಟೆಗಳಲ್ಲಿ ಆರೋಗ್ಯದ ಮನುಷ್ಯ ಉತ್ಪಾದಿಸುವ ಮೂತ್ರದ ಸರಾಸರಿ ಪ್ರಮಾಣ ಎಷ್ಟು? ಎ 4 ರಿಂದ 5 ಲೀಟರ್, ಬಿ 1 ರಿಂದ 1.8 ಲೀಟರ್, ಸಿ 2 ರಿಂದ 5.3 ಲೀಟರ್, ಡಿ 0.5 ರಿಂದ 0.7 ಲೀಟರ್. ಉತ್ತರ ಬಿ 1 ಲೀಟರಿಂದ 1.8 ಲೀಟರ್. 14ನೇ ಪ್ರಶ್ನೆ, ಎ ಪಾಸಿಟಿವ್ ರಕ್ತದ ಗುಂಪಿನ ವ್ಯಕ್ತಿ ಯಾರಿಂದ ರಕ್ತ ಪಡೆಯಬಹುದು? ಎ ಓ ನೆಗೆಟಿವ್, ಬಿ ಎ ಪಾಸಿಟಿವ್, ಸಿ ಬಿ ನೆಗೆಟಿವ್, ಡಿ ಎಲ್ಲ ರಕ್ತದ ಗುಂಪು. ಉತ್ತರ ಡಿ ಎಲ್ಲ ರಕ್ತದ ಗುಂಪು. 15ನೇ ಪ್ರಶ್ನೆ, ಮಾನವ ದೇಹದಲ್ಲಿ ಕೆಂಪು ರಕ್ತ ಕಣಗಳು ಎಲ್ಲಿ ಉತ್ಪತ್ತಿಯಾಗುತ್ತವೆ? ಎ ಮೂಳಮಜ್ಜೆ, ಬಿ ಯಕೃತ್, ಸಿ ಪಿತ್ತಕೋಶ, ಡಿ ಮೂತ್ರಪಿಂಡ. ಉತ್ತರ ಎ ಮೂಳೆ ಮಜ್ಜೆ. 16ನೇ ಪ್ರಶ್ನೆ, ನವಜಾತ ಶಿಶು ಯಾವ ಬಣ್ಣಗಳನ್ನು ನೋಡಬಹುದು? ಎ ಕಪ್ಪು,
ಬಿ ಕೆಂಪು, ಸಿ ಹಸಿರು, ಡಿ ನೀಲಿ. ಉತ್ತರ ಎ ಕಪ್ಪು. 17ನೇ ಪ್ರಶ್ನೆ, ಸೊಳ್ಳೆಗಳ ಹಬ್ಬವನ್ನು ಯಾವ ದೇಶದಲ್ಲಿ ಆಚರಿಸಲಾಗುತ್ತದೆ? ಎ ರಷ್ಯಾ, ಬಿ ಇಂಡಿಯಾ, ಸಿ ಚೀನಾ, ಡಿ ಜಪಾನ್. ಉತ್ತರ ಎ ರಷ್ಯಾ. 18ನೇ ಪ್ರಶ್ನೆ, ಯಾವ ದೇಶವು ಮಧ್ಯರಾತ್ರಿ 12 ಗಂಟೆಗೆ ಸೂರ್ಯನನ್ನು ಉದಯಿಸುತ್ತದೆ? ಎ ಭಾರತ, ಬಿ ನಾರ್ವೆ, ಸಿ ಚೀನಾ, ಡಿ ಸಿಂಗಾಪುರ್. ಉತ್ತರ ಬಿ ನಾರ್ವೆ. 19ನೇ ಪ್ರಶ್ನೆ, ಯಾವ ಪ್ರಾಣಿ 42 ಹಲ್ಲುಗಳನ್ನು ಹೊಂದಿದೆ? ಎ ಕರಡಿ, ಬಿ ಹಸು, ಸಿ ಆನೆ, ಡಿ ಮೊಸಳೆ. ಉತ್ತರ ಎ ಕರಡಿ. 20ನೇ ಪ್ರಶ್ನೆ, ಜ್ವರದ ಸಮಯದಲ್ಲಿ ಯಾವ ಆಹಾರ ತಿನ್ನಬಾರದು? ಎ ಮೊಟ್ಟೆ, ಬಿ ಚಿಕನ್, ಸಿ ಉಪ್ಮಾ, ಡಿ ಅನ್ನ. ಉತ್ತರ ಡಿ ಅನ್ನ. ಜ್ವರದ ಸಮಯದಲ್ಲಿ ಜೀರ್ಣಕ್ರಿಯೆ ವೇಗ ಕಡಿಮೆ ಇರುತ್ತದೆ, ಹಾಗಾಗಿ ಈ ವೇಳೆ ತ್ವರಿತವಾಗಿ ಜೀರ್ಣವಾಗುವ ಆರೋಗ್ಯ ಆಹಾರಗಳನ್ನು ಸೇವಿಸುವುದು ಬಹಳ ಮುಖ್ಯ. ನೀವು ಜ್ವರದಿಂದ ಬಳಲುತ್ತಿರುವಾಗ ಅನ್ನ ಜೀರ್ಣ ಆಗುವುದು ಕಷ್ಟವಾಗುತ್ತದೆ. ಶ್ವಾಸಕೋಶವನ್ನು ಆರೋಗ್ಯವಾಗಿಡಲು ಯಾವ ಜ್ಯೂಸ್ ಕುಡಿಯಬೇಕು? ಎ ಬಾಳೆಹಣ್ಣು ಜ್ಯೂಸ್, ಬಿ ದಾಳಿಂಬೆ ಜ್ಯೂಸ್, ಸಿ ದ್ರಾಕ್ಷಿ ಜ್ಯೂಸ್, ಡಿ ಕ್ಯಾರೆಟ್ ಜ್ಯೂಸ್. ಉತ್ತರ ಡಿ ಕ್ಯಾರೆಟ್ ಜ್ಯೂಸ್. ಶ್ವಾಸಕೋಶವನ್ನು ಆರೋಗ್ಯವಾಗಿಟ್ಟುಕೊಳ್ಳಲು ಕ್ಯಾರೆಟ್ ಜ್ಯೂಸ್ ಅನ್ನು ಕುಡಿಯಬೇಕು. ಇದು ವಿಟಮಿನ್ ಎ, ವಿಟಮಿನ್ ಸಿ ನಂತ ಪ್ರಮುಖ ಪೋಷಕಾಂಶಗಳನ್ನು ಹೊಂದಿದೆ. ಯಾವ ಎಲೆಯನ್ನು ಸುಡುವುದರಿಂದ ಅದರಿಂದ ಬರೋ ಹೊಗೆಯಿಂದ ಸೊಳ್ಳೆಗಳು ಓಡಿ ಹೋಗುತ್ತವೆ? ಎ ಬಾಳೆ ಎಲೆ, ಬಿ ಮಾವಿನ ಎಲೆ, ಸಿ ಬಿರಿಯಾನಿ ಎಲೆ, ಡಿ ಬೇವಿನ ಎಲೆ. ಉತ್ತರ ಸಿ ಬಿರಿಯಾನಿ ಎಲೆ. ಮನೆಯಲ್ಲಿ ಸೊಳ್ಳೆಗಳಿದ್ದರೆ ಬಿರಿಯಾನಿ ಎಲೆಯನ್ನು ಸುಡುವುದರಿಂದ ಅದರಿಂದ ಬರೋ ಹೊಗೆಯಿಂದ ಸೊಳ್ಳೆಗಳು ಓಡಿ ಹೋಗುತ್ತವೆ. ದೇಹದ ಉಷ್ಣತೆಯನ್ನು ನಿಮಿಷದಲ್ಲಿ ಕಡಿಮೆ ಮಾಡುವ ಆಹಾರ ಪದಾರ್ಥ ಯಾವುದು? ಎ ಮಜ್ಜಿಗೆ, ಬಿ ಬೆಲ್ಲ, ಸಿ ಜೀರಿಗೆ, ಡಿ ಎಳೆನೀರು. ಉತ್ತರ ಬಿ ಬೆಲ್ಲ. ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿಕೊಳ್ಳಲು ಬೆಲ್ಲವನ್ನು ಉಪಯೋಗಿಸಬೇಕು. ಯಾವ ವಿಟಮಿನ್ ಕೊರತೆಯಿಂದ ಮೂಳೆಗಳು ದೌರ್ಬಲ್ಯವಾಗುತ್ತವೆ? ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಇ. ಉತ್ತರ ಎ ವಿಟಮಿನ್ ಡಿ. ವಿಟಮಿನ್ ಡಿ ಕೊರತೆಯಿಂದ ಮೂಳೆಗಳು ದೌರ್ಬಲ್ಯವಾಗುತ್ತವೆ. ಮೂಳೆಗಳನ್ನು ಅತಿ ವೇಗವಾಗಿ ಬಲಹೀನತೆಯನ್ನಾಗಿ ಮಾಡುವುದು ಯಾವುದು? ಎ ಕೂಲ್ ಡ್ರಿಂಕ್ಸ್, ಬಿ ಕಾಫಿ, ಸಿ ಕಡಿಮೆ ನೀರು, ಡಿ ಸಕ್ಕರೆ. ಉತ್ತರ ಎ ಕೂಲ್ ಡ್ರಿಂಕ್ಸ್. ಕೂಲ್ ಡ್ರಿಂಕ್ಸ್ ಕುಡಿಯುವುದರಿಂದ ಮೂಳೆಗಳನ್ನು ಅತಿ ವೇಗವಾಗಿ ಬಲಹೀನತೆಯನ್ನಾಗುತ್ತದೆ.